ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4 ಕಲರ್ ಥಿಯರಮ್ ಇಂದು ಪ್ರೂಫ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಡೆಫಿನಿಷನ್ ಅನ್ನ ನೋಡೋಣ. ಡೆಫಿನಿಷನ್ ಆದ್ಮೇಲೆ ಈ ಥಿಯರಮ್ ಏನು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಸರಿನಾ? ಇವಾಗ ಎವ್ರಿ ಪ್ಲೇನಾರ್ ಗ್ರಾಫ್ ಕ್ಯಾನ್ ಬಿ ಕಲರ್ಡ್ ಯೂಸಿಂಗ್ ಅಟ್ ಮೋಸ್ಟ್ 4 ಕಲರ್ಸ್ ಸಚ್ ದಟ್ ನೋ 2 ಅಡ್ಜಸೆಂಟ್ ವರ್ಟಿಸಸ್ ಹ್ಯಾವ್ ದ ಸೇಮ್ ಕಲರ್. ಸರಿನಾ? ಏನ್ ಹೇಳ್ತಾ ಇದೆ, ಒಂದು ಪ್ಲೇನಾರ್ ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ. ಪ್ಲೇನಾರ್ ಗ್ರಾಫ್ ಅಂತ ಅಂದ್ರೆ ಏನು? ಯಾವ್ದಾದ್ರೂ ಗ್ರಾಫ್ ಆಗಿರ್ಬೋದು, ಬಟ್ ಎಡ್ಜಸ್ಗಳು ಕ್ರಾಸ್ ಆಗಂಗಿಲ್ಲ. ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಗಂಗಿಲ್ಲ, ಸರಿನಾ? ಈಗ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ಈ ಎಡ್ಜು ಇನ್ನೊಂದು ಎಡ್ಜ್ ಬಂದು ಇದನ್ನ ಕ್ರಾಸ್ ಮಾಡಂಗಿಲ್ಲ, ಅಂದ್ರೆ ಇಂಟರ್ಸೆಕ್ಟ್ ಮಾಡಂಗಿಲ್ಲ. ಅಂತ ಗ್ರಾಫ್ಗಳನ್ನ ಏನಂತ ಕರಿತೀವಿ ನಾವು? ಪ್ಲೇನಾರ್ ಗ್ರಾಫ್ ಅಂತ ಕರಿತೀವಿ. ಈಗ ಎವ್ರಿ ಪ್ಲೇನಾರ್ ಗ್ರಾಫ್ ಕ್ಯಾನ್ ಬಿ ಕಲರ್ಡ್ ಯೂಸಿಂಗ್ ಅಟ್ ಮೋಸ್ಟ್ 4 ಕಲರ್ಸ್. ಈಗ ನಾವು ಕಲರ್ ಯಾವ್ದಕ್ ಮಾಡೋದು? ವರ್ಟಿಸಸ್ ಗಳಿಗಲ್ವಾ ನಾವು ಕಲರ್ ಮಾಡೋದು. 1 2 3 4 ವರ್ಟಿಸಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಪ್ಲೇನರ್ ಆಗ್ಬೇಕು ಅಂದ್ರೆ ಯಾವ ರೀತಿ ಇರಬೇಕು? ಈ ರೀತಿ ಇರಬೇಕು, ಅಂದ್ರೆ ಎಡ್ಜಸ್ ಗಳು ಇಂಟರ್ಸೆಕ್ಟ್ ಆಗಬಾರ್ದು. 4 ಕಲರ್ಸ್ ಸಚ್ ದಟ್ ನೋ 2 ಅಡ್ಜಸೆಂಟ್ ವರ್ಟಿಸಸ್ ಹ್ಯಾವ್ ದ ಸೇಮ್ ಕಲರ್. ಈಗ ನೋಡಿ, ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಯಾವ್ದಾದ್ರು ಕಲರ್ ಕೊಡ್ಬೋದು. ಎಷ್ಟು ಕಲರ್ ಬೇಕಾಗತ್ತೆ? ಒಂದೇ ಕಲರ್. ನೆಕ್ಸ್ಟ್ 2 ವರ್ಟೆಕ್ಸ್ ನನ್ನ ಹತ್ರ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೊಂದು ಕಲರ್ ಕೊಡ್ಬೇಕು, ಇದಕ್ಕೊಂದು ಕಲರ್ ಕೊಡ್ಬೇಕು. ಇವಾಗ ಇವೆರಡು ಕೂಡ ಒಂದು ಎಡ್ಜಿಂದ ಕನೆಕ್ಟ್ ಆಗಿದಾವೆ ಅಂದ್ರೆ ಇದಕ್ಕೊಂದು ಕಲರ್, ಇದಕ್ಕೊಂದು ಕಲರ್. ಎಷ್ಟು ಕಲರ್ ಬೇಕಾಯ್ತು? 2 ಕಲರ್ ಬೇಕಾಯ್ತು. ಪ್ಲೇನಾರ್ ಗ್ರಾಫ? ಎಸ್. ಯಾಕೆ? ಯಾವುದೇ ಎಡ್ಜು ಕೂಡ ನಮಗೆ ಕ್ರಾಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ನನ್ನ ಹತ್ರ 3 ಇದಾವೆ ಅಂತ ಅನ್ಕೊಳ್ಳಿ. 3, ಸರಿನಾ? 3 ವರ್ಟೆಕ್ಸ್ಗಳಿದಾವೆ. ಸೊ ಇವಾಗ ಅಡ್ಜಸೆಂಟ್ ಅಂತ ಅಂದ್ರೆ ಈ ಎಡ್ಜ್ ಇಂದ ಕನೆಕ್ಟ್ ಆಗಿರ್ತಾವಲ್ಲ, ಇದು ಅಡ್ಜಸೆಂಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಎಡ್ಜ್, ಇದು ಅಡ್ಜಸೆಂಟ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಎಡ್ಜ್. ಸೊ ಇವಾಗ 3 ವರ್ಟಿಸಸ್ ಗಳಿದಾವೆ ಅಂತಂದ್ರೆ ಇದಕ್ಕೊಂದು ಕಲರ್, ಇದಕ್ಕೊಂದು ಕಲರ್, ಇದಕ್ಕೊಂದು ಕಲರ್, 3 ಕಲರ್ ಅನ್ನ ಕೊಡ್ಬೋದಾ? ಎಸ್. ಓಕೆ. ನೆಕ್ಸ್ಟ್ ನನ್ನ ಹತ್ರ ಏನಾದ್ರೂ ಕೂಡ 4 ವರ್ಟೆಕ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಈಗ ಪ್ಲೇನಾರ್ ಆಗಿರ್ಬೇಕು. ಅದು ಏನಾಗಿರ್ಬೇಕು? ಪ್ಲೇನಾರ್ ಆಗಿರ್ಬೇಕು. ಸೊ ಏನ್ ಮಾಡ್ತೀನಿ? ಇಲ್ಲಿಗೆ ಒಂದು ಕಲರ್ ಅನ್ನ ಕೊಡ್ತೀನಿ, ಇಲ್ಲಿಗೆ ಒಂದು ಕಲರ್ ಅನ್ನ ಕೊಡ್ತೀನಿ, ಇಲ್ಲಿಗೆ ಒಂದು ಕಲರ್ ಅನ್ನ ಕೊಡ್ತೀನಿ. ಈ ರೀತಿ ಏನಾದ್ರೂ ಕನೆಕ್ಟ್ ಆಯ್ತು ಅಂತಂದ್ರೆ ಇನ್ನೊಂದು ಕಲರ್ ಅನ್ನ ಕೊಡ್ತೀನಿ. ಸೊ ಇವಾಗ ಏನಾಯ್ತು? 4 ವರ್ಟೆಕ್ಸ್ ಇದ್ರೂ ಕೂಡ ನಾನು ಮ್ಯಾಕ್ಸಿಮಮ್ 4 ಕಲರ್ ಅನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ರೆಡ್ ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಎಡ್ಜ್ ಇರೋದ್ರಿಂದ ಇಲ್ಲಿ ನಾನು ರೆಡ್ ಯೂಸ್ ಮಾಡಂಗಿಲ್ಲ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇರೋದ್ರಿಂದ ಇಲ್ಲೂ ರೆಡ್ ಯೂಸ್ ಮಾಡಂಗಿಲ್ಲ. ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇರೋದ್ರಿಂದ ರೆಡ್ ಯೂಸ್ ಮಾಡಂಗಿಲ್ಲ. ಸೊ ಏನ್ ಮಾಡ್ತೀನಿ? ಇಲ್ಲೊಂದು ಎಲ್ಲೋ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲೋ ಯೂಸ್ ಮಾಡಿದೆ ಅಂದ್ರೆ ಇಲ್ಲಿ ಎಲ್ಲೋ ಯೂಸ್ ಮಾಡಂಗಿಲ್ಲ, ಇಲ್ಲೂ ಎಲ್ಲೋ ಯೂಸ್ ಮಾಡಂಗಿಲ್ಲ. ಇಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡಿದೆ ಅಂತಂದ್ರೆ ಇಲ್ಲಿ ಡಿಫ್ರೆಂಟ್ ಕಲರ್ ಅನ್ನ ಯೂಸ್ ಮಾಡ್ಬೇಕು. ಯಾಕೆ? ಇಲ್ಲಿ ಆರೆಂಜ್ ಅನ್ನ ಯೂಸ್ ಮಾಡಂಗಿಲ್ಲ, ಎಲ್ಲೋನ ಯೂಸ್ ಮಾಡಂಗಿಲ್ಲ, ಇಲ್ಲಿಂದ ಹಿಂಗ್ ಬಂದಿರೋದ್ರಿಂದ ರೆಡ್ ಅನ್ನ ಯೂಸ್ ಮಾಡಂಗಿಲ್ಲ. ಇಲ್ಲಿ ಯಾವ್ದಾದ್ರು ಬ್ಲೂ ಕಲರ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಅದನ್ನೇ ಹೇಳ್ತಾ ಇರೋದು ನೋಡಿ. ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ನಾವು ಪ್ರೂವ್ ಮಾಡಕ್ ಹೋದ್ರೆ, ಫಾರ್ ಎ ಪ್ಲೇನರ್ ಗ್ರಾಫ್ ವಿತ್ n ಲೆಸ್ ದೆನ್ ಆರ್ ಈಕ್ವಲ್ ಟು 4 ವರ್ಟಿಸಸ್ ಅಂದ್ರೆ ಒಂದು ಗ್ರಾಫ್ ಇದೆ, ಆ ಪ್ಲೇನರ್ ಗ್ರಾಫ್ ಅಲ್ಲಿ ಕೇವಲ 4 ವರ್ಟೆಕ್ಸ್ ಇಲ್ಲ 4ಕ್ಕಿಂತ ಏನಾದ್ರು ಕಡಿಮೆ ಇದ್ರೆ ನನಗೆ ಅಟ್ಮೋಸ್ಟ್ 4 ಕಲರ್ಸ್ ಸಾಕು ಕಲರ್ ಮಾಡೋದಕ್ಕೆ, ಸರಿನಾ? ಏನಾದ್ರೂ 4 ವರ್ಟೆಕ್ಸ್ ಇದಾವೆ, 4ಕ್ಕಿಂತ ಕಡಿಮೆ ಅಂದ್ರೆ 3 2 1 ಈ ತರ ವರ್ಟೆಕ್ಸ್ ಗಳಿದಾವೆ ಅಂತಂದ್ರೆ 4 ಕಲರ್ ಸಾಕು. ನಾನು ಸಫಿಶಿಯೆಂಟ್ ಆಗಿ ಯಾವುದಕ್ಕೂ ಕೂಡ ಅಡ್ಜಸೆಂಟ್ ಕಲರ್ ಸೇಮ್, ಅಡ್ಜಸೆಂಟ್ ವರ್ಟೆಕ್ಸ್ ಗಳು ಸೇಮ್ ಕಲರ್ ಆಗ್ದಂಗೆ ನೋಡ್ಕೊಂಡು ಕಲರಿಂಗ್ ಅನ್ನ ಮಾಡಬಹುದು. ಈಗ ಅದಕ್ಕಿಂತ ಜಾಸ್ತಿ ಇದ್ರೆ ಅವ್ರೇನ್ ಹೇಳ್ತಾ ಇರೋದು? ಎವ್ರಿ ಪ್ಲೇನಾರ್ ಗ್ರಾಫ್ ಕ್ಯಾನ್ ಬಿ ಕಲರ್ಡ್. ಎವ್ರಿ ಪ್ಲೇನಾರ್ ಗ್ರಾಫ್ ಅಂತ ಅಂದ್ರೆ ವರ್ಟೆಕ್ಸ್ 4 ಇರುತ್ತಾ? ಜಾಸ್ತಿ ಇರೋವು ಬರ್ತವೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ ನೋಡಿ. ಅಸ್ಯೂಮ್ ದಟ್ ಎವ್ರಿ ಪ್ಲೇನಾರ್ ಗ್ರಾಫ್ ವಿತ್ n-1 ವರ್ಟಿಸಸ್. ಸೊ ಪ್ಲೇನಾರ್ ಗ್ರಾಫ್ಸ್ ಅನ್ನ ನಾನು n-1 ವರ್ಟಿಸಸ್ n-1 ವರ್ಟಿಸಸ್ ಅಂತ ತಗೊಂತ ಇದೀನಿ. ಕ್ಯಾನ್ ಬಿ ಕಲರ್ಡ್ ಯೂಸಿಂಗ್ ಅಟ್ ಮೋಸ್ಟ್ 4 ಕಲರ್ಸ್. ಸೊ ಇವಾಗ n ವ್ಯಾಲ್ಯೂ ಏನಾದ್ರೂ ಕೂಡ ನಾನು 6 ಅಂತ ತಗೊಂಡೆ ಅಂದ್ರೆ ಏನು? 6 ವರ್ಟಿಸಸ್. ಸೊ ಇವಾಗ ಏನ್ ಮಾಡ್ತಾ ಇನ್ನು ಪ್ಲೇನಾರ್ ಗ್ರಾಫ್ ಆಗಿರೋದ್ರಿಂದ 6 - 1 ಅಂತ ಅಂದ್ರೆ 5 ವರ್ಟಿಸಸ್ ಇದಾವೆ ಅಂತ ಅನ್ಕೊಳ್ಳಿ. 1 2 3 4 5, ಸರಿನಾ? ಎಡ್ಜಸ್ ಗಳು ಯಾವ ರೀತಿ ಇರಬೇಕು? ಇಂಟರ್ಸೆಕ್ಟ್ ಆಗಬಾರ್ದು. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಸರಿನಾ? ಸೊ ಇವಾಗ ಇಂಟರ್ಸೆಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಇಂಟರ್ಸೆಕ್ಟ್ ಆಗಿಲ್ಲ. ಇಲ್ಲಿಂದ ಇಲ್ಲಿಗೆ ಒಂದನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಈಗ ಈ 4ನ್ನ ಕಲರ್ ಮಾಡೋದಕ್ಕೆ 4 ಡಿಫ್ರೆಂಟ್ ಬೇಕು. ರೆಡ್, ಯೆಲ್ಲೋ, ವೈಟ್, ಬ್ಲೂ ಅಂತ ಅನ್ಕೊಳ್ಳಿ. 4 ಕಲರ್ ಡಿಫ್ರೆಂಟ್ ಬೇಕು. ಈಗ ಇಲ್ಲಿದೆಯಲ್ಲ 5ನೇದು, ಯೆಲ್ಲೋನ ತಾಣಂಗಿಲ್ಲ. ಯಾಕೆ? ಸೇಮ್ ಕಲರ್ ಆದಂಗೆ ಆಗ್ಬಿಡುತ್ತೆ. ವೈಟ್ ಅನ್ನ ತಾಣಂಗಿಲ್ಲ. ಯಾಕೆ? ಸೇಮ್ ಕಲರ್ ಆದಂಗೆ ಆಗುತ್ತೆ. ರೆಡ್ ತಗೋಬಹುದು, ಇಲ್ಲ ಬ್ಲೂ ತಗೋಬಹುದು, ಸರಿನಾ? ರೆಡ್ ತಗೋಬಹುದು ಅಥವಾ ಬ್ಲೂ ಅನ್ನ ತಗೋಬಹುದು. ಸೊ ರೆಡ್ ತಂತು ಅಂತ ಅನ್ಕೊಳ್ಳಿ, ಸರಿನಾ? ಸೊ ಇವಾಗ ಏನಾಯ್ತು ಅಂತಂದ್ರೆ
ನನಗೆ ಇಂಟರ್ಸೆಕ್ಟ್ ಆಗಬಾರ್ದು ಎಡ್ಜಸ್ಗಳು. ಸೊ ಆದ್ರೂ ಕೂಡ ನನಗೆ ವರ್ಟಿಸಸ್ಗಳು ಇದ್ರೂ ಕೂಡ ನನಗೆ ಪ್ಲೇನಾರ್ ಗ್ರಾಫ್ಸ್ ಅಲ್ಲಿ ನನಗೆ 4 ಕಲರ್ ಸಾಕು, 4 ಕಲರ್ ಸಾಕು ನಾನು ಕಲರ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದಕ್ಕೊಂದು ಅಡ್ಜಸೆಂಟ್ ಆಗ್ದಲೆ, ಅಂದ್ರೆ ಅಡ್ಜಸೆಂಟ್ ಆಗಿರುವಂತ ವರ್ಟೆಕ್ಸ್ಗಳು ಸೇಮ್ ಕಲರ್ ಆಗ್ದಂಗೆ ನಾನು ಕಲರ್ ಮಾಡಕ್ಕೆ 4 ಕಲರ್ಗಳು ಸಾಕು. ಕನ್ಸಿಡರ್ ಎ ಪ್ಲೇನಾರ್ ಗ್ರಾಫ್ ಜಿ ವಿತ್ ಎನ್ ವರ್ಟಿಸಸ್. ಸೊ ಇವಾಗ ಒಂದು ಜಿ ಅನ್ನೋ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ವಿಚ್ ಈಸ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ವರ್ಟಿಸಿಸ್. ಸರಿನಾ? ನೆಕ್ಸ್ಟ್, ರಿಮೂವ್ ದ ವರ್ಟೆಕ್ಸ್ ವಿ. ವರ್ಟೆಕ್ಸ್ ವಿ ಅನ್ನು ಏನಕ್ಕೆ ತೆಗಿತಾ ಇದೀವಿ ಅಂತಂದ್ರೆ, ಆ ಪ್ಲೇನರ್ ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಅದರದ್ದು ಅಟ್ಮೋಸ್ಟ್ ಡಿಗ್ರಿ ಎಷ್ಟಾಗಿರುತ್ತೆ 5 ಡಿಗ್ರಿ. ಅಂದ್ರೆ ಏನು, ಒಂದು ವರ್ಟೆಕ್ಸ್ ಇದೆ ಅಂತಂದ್ರೆ ಎಷ್ಟು ಎಡ್ಜ್ಗಳು ಕನೆಕ್ಟ್ ಆಗಿರ್ತವೆ ಅಂತ. ಸೊ ಮ್ಯಾಕ್ಸಿಮಮ್ ಎಷ್ಟು ಕನೆಕ್ಟ್ ಆಗಿರ್ಬೋದು, ಒಂದು ಪ್ಲೇನರ್ ಗ್ರಾಫ್ ಅಲ್ಲಿರುವಂತ ವರ್ಟೆಕ್ಸ್ಗೆ 5 ಎಡ್ಜಸ್ ಕನೆಕ್ಟ್ ಆಗಿರ್ಬೋದು. ಸೊ ಮ್ಯಾಕ್ಸಿಮಮ್ ಡಿಗ್ರಿ ಎಷ್ಟಾಗಿರುತ್ತೆ ಆ ವರ್ಟೆಕ್ಸ್ದು 5 ಆಗಿರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದೀನಿ, ಆ 5 ಡಿಗ್ರಿ ಇರುವಂತದ್ದನ್ನ ನಾನು ತೆಗೆದಾಕ್ತಾ ಇದ್ದೀನಿ, ಒಂದು ವರ್ಟೆಕ್ಸ್ ಅನ್ನ ತೆಗೆದಾಕ್ತಾ ಇದ್ದೀನಿ. ದ ರಿಮೈನಿಂಗ್ ಗ್ರಾಫ್ ಹ್ಯಾಸ್ n-1 ವರ್ಟಿಸಸ್ and by induction hypothesis can be colored with the 4 colors. ಸರಿನಾ? ಸೊ 4 ಕಲರ್ ಇಂದ ನಾನು ಬೇಸಿಕ್ ಕಂಡೀಷನ್ ಪ್ರಕಾರ ನಾನು ಕಲರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಬೈ ಸೂಟಬಲ್ ರೀಕಲರಿಂಗ್ ಅಂತ ಅಂದ್ರೇನು, ನಾವು ಅವಾಗಲೇ ಮಾಡಿದ್ವಲ್ವಾ. ಸೊ ಇವಾಗ ರೆಡ್ಡು, ಯೆಲ್ಲೋ, ವೈಟು, ಬ್ಲೂ ಕೊಟ್ಟಿದ್ದೆ ಅಂದ್ರೆ ಇನ್ನೊಂದು ಯಾವುದೋ ಇತ್ತು ಅಂತ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡಿದೆ ನಾನು, ಈ ಯೆಲ್ಲೋ ಕಲರ್ ಏನಾಗಿದೆ ಅಡ್ಜಸೆಂಟ್ ಆಗಿದೆ, ಈ ವೈಟ್ ಕಲರ್ ಏನಾಗಿದೆ ಅಡ್ಜಸೆಂಟ್ ಆಗಿದೆ. ಸೊ ಇವಾಗ ರೆಡ್ ಆದ್ರೂ ಕೊಡ್ಬೋದು, ಬ್ಲೂ ಆದ್ರೂ ಕೊಡ್ಬೋದು. ಸೊ ಬ್ಲೂ ಕೊಟ್ಟೆ ಅಂತಂದ್ರೆ ಏನಾಯ್ತು ನೋಡಿ, ಸೂಟಬಲ್ ರೀಕಲರಿಂಗ್ ಮಾಡ್ತಾ ಇದೆ. ಸೊ ಅದನ್ನ ಏನಂತ ಕರಿತೀವಿ, ಕೆಮ್ ಚೈನ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸರಿನಾ? ರೀಕಲರಿಂಗ್ ಅನ್ನ ಮಾಡೋದು. 1 ಆಫ್ ದಿ 4 ಕಲರ್ಸ್ ಕ್ಯಾನ್ ಬಿ ಅಸೈನ್ ಟು ದ ವರ್ಟೆಕ್ಸ್ ವಿ. ಸರಿನಾ? ಸೊ ನೀವು ಬೇಕಾದ್ರೆ ರೀಕಲರಿಂಗ್ ಅನ್ನ ಮಾಡ್ಕೊಂಡು ಮ್ಯಾಕ್ಸಿಮಮ್ 4 ಕಲರ್ಗಳಲ್ಲಿ ನೀವು ಯಾವುದೇ ಪ್ಲೇನರ್ ಗ್ರಾಫ್ ಆದ್ರೂ ಕೂಡ ಕಲರ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅಷ್ಟೇ ಸಿಂಪಲ್. ಸೊ ಹೆನ್ಸ್ ವಿ ಪ್ರೂವ್ಡ್ ದಟ್ ಎವ್ರಿ ಪ್ಲೇನರ್ ಗ್ರಾಫ್ ಕ್ಯಾನ್ ಬಿ ಕಲರ್ಡ್ ಯೂಸಿಂಗ್ ದ ಅಟ್ ಮೋಸ್ಟ್ 4 ಕಲರ್ಸ್. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಾನು ಸೈಡಿಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.